नहमदुहु व नुसल्ली अला रसूलिल करीम अम्मा बाद अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम कुल्लु नफ्सिन ज़ाइक़तुल मौत सदक़ल्लाहुल अलीयुल अज़ीम। ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ನನ್ನ ಆತ್ಮೀಯ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು। ಗಂಭೀರವಾದ ಮತ್ತು ಪ್ರತಿಯೊಬ್ಬ ಮನುಷ್ಯನು ಅರಿಯಲೇಬೇಕಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಅದುವೇ ಕಬರಿನ ಮೊದಲನೇ ರಾತ್ರಿ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾವಿನ ರುಚಿಯನ್ನು ನೋಡಲೇಬೇಕು. ಆದರೆ ಆ ಸಾವಿನ ನಂತರ ತಾಣವಾದ ಕಬರಿನ ರಾತ್ರಿ ಹೇಗಿರುತ್ತದೆ? ಪ್ರೀತಿಯ ಸಹೋದರರೇ, ಯಾವುದೇ ಧರ್ಮದಲ್ಲಿ, ಸಮಾಜದಲ್ಲಿ ಎಲ್ಲಾ ಜನರು ಈ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಸಾವು ಬರುವುದು ಹಕ್ಕಿದೆ, ಸಾವು ಬಂದೇ ಬರುತ್ತದೆ. ಆದರೆ ಮನುಷ್ಯ ಸಾಯಲೇಬೇಕು. ನಾವು ಈ ಸುಂದರವಾದ ಜಗತ್ತಿನಲ್ಲಿ ಮನೆ, ಆಸ್ತಿ, ಅಂತಸ್ತು ನೋಡುತ್ತಿದ್ದೇವೆ. ಆದರೆ ನೆನಪಡಿ, ಇವೆಲ್ಲವೂ ಕೇವಲ 2 ದಿನದ ಸಂತೆ. ನಾವು ಎಷ್ಟೇ ದೊಡ್ಡ ಬಂಗಲ ಕಟ್ಟಿದರೂ ನಮ್ಮ ಕೊನೆಯ ವಿಳಾಸ ಆ ಆಡಳಿತ ಮಣ್ಣಿನ ಖಬರ್. ಕವಿ ಹೇಳುವಂತೆ, ಐಷಾರಾಮಿ ಜೀವನ ನಮ್ಮನ್ನು ಸಾವಿನಿಂದ ರಕ್ಷಿಸಲು ಸಾಧ್ಯವಿಲ್ಲ. ನಾವು ಕಬರ್ ಸೇರಿದಾಗ ಮುನ್ಕರ್ ಮತ್ತು ನಕೀರ್ ಎಂಬ 2 ಫರಿಷ್ಠೆಗಳು ಬರುತ್ತಾರೆ. ಅವರು ಹೇಗಿರುತ್ತಾರೆ ಎಂದು ಗೊತ್ತಾ? ಅವರ ಕಣ್ಣಿನಲ್ಲಿ ಬೆಂಕಿ ಉರಿಯುತ್ತಿರುತ್ತದೆ ಮತ್ತು ಅವರ ಕಿವಿಗಳಲ್ಲಿ ಹೊಗೆ ಬರುತ್ತಿರುತ್ತದೆ ಮತ್ತು ಅವರ ಹಲ್ಲುಗಳು ಭಯಂಕರವಾಗಿರುತ್ತದೆ. ಇಂತಹ ಅಪರೂಪ ಮತ್ತು ಭಯಂಕರ ರೂಪದಲ್ಲಿ ಬರುತ್ತಾರೆ ಗೊತ್ತಾ? ಅವರು ನಮ್ಮ ಅಧಿಕಾರವನ್ನಾಗಲಿ ಅಥವಾ ಸಂಪತ್ತನ್ನಾಗಲಿ ಕೇಳುವುದಿಲ್ಲ. ಬದಲಾಗಿ 3 ಸರಳ ಪ್ರಶ್ನೆಗಳನ್ನು ಕೇಳುತ್ತಾರೆ. ಪ್ರೀತಿಯ ಸಹೋದರರೇ, ನಮಗೆ ಶಾಲೆಯ ಪರೀಕ್ಷೆಯಲ್ಲಿ ಗುರುಗಳು ಏನು ಪ್ರಶ್ನೆ ಬರುತ್ತವೆ ಎಂದು ಹೇಳುವುದಿಲ್ಲ. ಆದರೆ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಕಬರಿನ ಪ್ರಶ್ನೆಗಳು ಅಷ್ಟೇ ಅಲ್ಲ, ಅದರ ಉತ್ತರಗಳು ಹೇಳುತ್ತಾರೆ. ಆ ಪ್ರಶ್ನೆಗಳು ಯಾವುದು ಗೊತ್ತಾ? ಮೊದಲನೇ ಪ್ರಶ್ನೆ, ನಿನ್ನ ರಬ್ ಯಾರು? ಉತ್ತರ, ನನ್ನ ರಬ್ ಅಲ್ಲಾಹನು ಆಗಿದ್ದಾನೆ. 2ನೇ ಪ್ರಶ್ನೆ, ನಿನ್ನ ಧರ್ಮ ಯಾವುದು? ನನ್ನ ಧರ್ಮ ಇಸ್ಲಾಂ ಆಗಿದೆ. 3ನೇ ಪ್ರಶ್ನೆ, ನಿನ್ನ ಪ್ರವಾದಿ ಯಾರು? ಉತ್ತರ, ನನ್ನ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಗಿದ್ದಾರೆ. ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಮ್ಮ ನಾಲಿಗೆ ಚಾತುರ್ಯ ಕೆಲಸ ಮಾಡದು. ಬದಲಾಗಿ ನಾವು ಭೂಮಿಯ ಮೇಲೆ ಮಾಡಿದ ಪುಣ್ಯ ಕಾರ್ಯಗಳು ಮತ್ತು ನಮಾಜ್ ಮಾತ್ರ ಕೆಲಸ ಮಾಡುತ್ತವೆ. ಪ್ರೀತಿಯ ಸಹೋದರರೇ, ಯಾರು 5 ಹೊತ್ತು ನಮಾಜ್ ಮಾಡಿ ಅಲ್ಲಾಹನ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ಕಬರ್ ಕತ್ತಲೆ ಕೋಣೆಯಾಗುವುದಿಲ್ಲ. ಅದು ಸ್ವರ್ಗದ ಒಂದು ಸುಂದರ ತೋಟದಂತೆ ವಿಶಾಲವಾಗುತ್ತದೆ. ಅಲ್ಲಾಹನ ನೂರಿನ ಬೆಳಕು ಅಲ್ಲಿ ತುಂಬಿರುತ್ತದೆ. ಪ್ರೀತಿಯ ಸಹೋದರರೇ, ನಾವು ಬದುಕಿರುವಾಗಲೇ ಕಬರಿನ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ಮಾತು, ನಡವಳಿಕೆ ಮತ್ತು ಕಾರಕಗಳು ಶುದ್ಧವಾಗಲಿ. ಸುಳ್ಳು, ಮೋಸ, ಅನ್ಯಾಯದಿಂದ ದೂರವಿದ್ದು ದೀನದಲಿತ ಸೇವೆಯಲ್ಲಿ ಮತ್ತು ಅಲ್ಲಾಹನ ಸ್ಮರಣೆಯಲ್ಲಿ ಕಾಲ ಕಳೆಯೋಣ. ನಾವು ಮಾಡುವ ಪ್ರಾರ್ಥನೆ ಮತ್ತು ಸತ್ಕರ್ಮಗಳೇ ನಮಗೆ ಕಬರಿನಲ್ಲಿ ಬೆಳಕಾಗುತ್ತವೆ. ಕೊನೆಯದಾಗಿ ಅಲ್ಲಾಹನು ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಲಿ ಮತ್ತು ನಮಗೆ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿ ನೀಡಲಿ. ನಮ್ಮ ಕಬರಿಗೊಳಿಸಲಿ. ಇಷ್ಟು ಹೇಳಿ ನನ್ನ ಚಿಕ್ಕದಾದ ಭಾಷಣಕ್ಕೆ ಮುಕ್ತಾಯಗೊಳಿಸುತ್ತೇನೆ. ವಾಕಿರು ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.